ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಇಕಿಗಾಯ್ ವಿಡಿಯೋ ಎಲ್ಲರೂ ನೋಡಿದ್ರಿ ಅಂತ ಅನ್ಕೋತೀನಿ. ನಿಮ್ಮ ಒಂದು ಕೆಪ್ಯಾಸಿಟಿ ಏನೋ, ನೀವು ಏನನ್ನು ಇಷ್ಟಪಡ್ತೀರಾ, ನೀವು ಯಾವುದರಲ್ಲಿ ನಿಮ್ಮ ಕೆಪ್ಯಾಸಿಟಿ ಇದೆ, ಯಾವುದು ನಿಮ್ಮ ವಿಷನ್, ಯಾವುದು ನಿಮ್ಮ ಮಿಷನ್, ಇದೆಲ್ಲ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಸೊ ಇದು ಎಲ್ಲದರ ಜೊತೆ ನಮ್ಮ ಈ ವಿಡಿಯೋ ಅಥವಾ ಪ್ರತಿ ಯಾವುದೇ ವಿಡಿಯೋ ಇರಲಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ದಯವಿಟ್ಟು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಲ್ರೆಡಿ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು, ಮಾಡ್ಕೊಳ್ಳೋರಿಗೂ ಕೂಡ ಅಡ್ವಾನ್ಸ್ ಥ್ಯಾಂಕ್ ಯು. ಮತ್ತು ಈ ವಿಡಿಯೋದಲ್ಲಿ ಯಾವ ವಿಷಯ ಮಾತಾಡ್ತೀನಿ ಅಂತಂದರೆ, ಯಾವುದು ನಮಗೆ ಬೇಕು ಅಂತಂದರೆ ಅದು ಬೇಕು ಅಂತ ಅನಿಸುತ್ತೆ. ಆದರೆ ಕೆಲವೊಮ್ಮೆ ಭಯ, ಅನುಮಾನ ಅಥವಾ ಅಪನಂಬಿಕೆ ಏನಿರುತ್ತೆ ಅದನ್ನು ತಡೆದು ಬಿಡುತ್ತೆ, ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಒಂದು ಕತೆ ಹೇಳ್ತೀನಿ ನೋಡಿ. ನಾನು ಒಂದು ಸೂಪರ್ ಸ್ಟೋರ್ ಅಂದರೆ ಈ ದೊಡ್ಡ ಮಳಿಗೆ ಅಂಗಡಿನಲ್ಲಿ ಒಂದು ವಯಸ್ಸಾದ ಹೆಂಗಸೊಬ್ಬರು ಏನೋ ಸಾಮಾನು ತೊಗೊಳ್ತಾ ಇರ್ತಾರಂತೆ. ಏನೋ ಕೈ ತಗಲಿ ಏನೋ ಆಗಿ ಸುಮಾರು ಸಾಮಾನು, ಅಂದರೆ ಒಂದು ಕಪಾಟಿನಲ್ಲಿ ಒಂದು ರ್ಯಾಕಲ್ಲಿರುವಂಥ ಸುಮಾರು ಗಾಜಿನ ಸಾಮಾನು ಅದು ಇದು ಎಲ್ಲ ಪಟ 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 ಬಿದ್ದೋಗುತ್ತಂತೆ. ಒಂದು 30-40 ಬಾಟ್ಲು ಬೇರೆ ಬೇರೆ ಸೈಜಿಂದು ಎಲ್ಲ ಬಿದ್ದಾಗ ಎಷ್ಟು ಸೌಂಡ್ ಆಗ್ಬೋದಲ್ವ. ಜನ ಎಲ್ಲ ಅಲ್ಲಿಗೆ ಓಡಿ ಬರ್ತಾರೆ. ಆಕೆ ತುಂಬ ಒಂಥರ ಸಂಕೋಚದಿಂದ ಮುದ್ರಿ ಹೋಗಿ ಅದನ್ನೆಲ್ಲ ಎತ್ತಿ ಒಂದು ಕಡೆ ಪೇರಿಸಿಟ್ಟು ತನ್ನ ಕೈಲಾದ ಹಾಗೆ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ, ಸ್ವಚ್ಛಗೊಳಿಸ್ತಾ ಇರ್ತಾರೆ. ಎಲ್ಲರೂ ನಿಂತು ನೋಡ್ತಾ ಇರ್ತಾರೆ, ಎಲ್ಲರೂ ಅದನ್ನು ವಿಡಿಯೋ ಮಾಡ್ಕೋತಿರ್ತಾರೆ. ಯಾರೂ ಆಕೆಗೆ ಸಾಂತ್ವನ ಹೇಳೋದಿಲ್ಲ, ಯಾರೂ ಆಕೆ ಸಹಾಯಕ್ಕೆ ಹೋಗೋದಿಲ್ಲ. ಒಬ್ಬಾಕೆ ಮಾತ್ರ, ಮಧ್ಯವಯಸ್ಕ ಒಂದು ಹೆಂಗಸು ಮಾತ್ರ ಹೋಗಿ ಆ ಒಂದು ಈ ವಯಸ್ಸಾದ ವೃದ್ಧೆಗೆ ಹೇಳ್ತಾರೆ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಜೋಡಿಸಿ ಸ್ವಚ್ಛ ಮಾಡೋದ್ರಲ್ಲಿ ಆಕೆಗೆ ಸಹಾಯದ ಹಸ್ತವನ್ನು ನೀಡ್ತಾರೆ. ಆ ಟೈಮಲ್ಲಿ ಆ ಸ್ಟೋರ್ ಮ್ಯಾನೇಜರ್ ಯಾರಿದ್ರು ಅವರು ಅಲ್ಲಿಗೆ ಬರ್ತಾರೆ. ಅವರಲ್ಲಿ ಬಂದುಬಿಟ್ಟು, ಮೇಡಮ್ ದಯವಿಟ್ಟು ನೀವು ಶ್ರಮ ಪಟ್ಕೋಬೇಡಿ, ನಾವು ಇದನ್ನು ಕ್ಲೀನ್ ಮಾಡ್ಕೋತೀವಿ, ದಯವಿಟ್ಟು ತೊಂದರೆ ತೊಗೋಬೇಡಿ ಅಂತ ಹೇಳ್ತಾರೆ. ಆಗ ಆ ವೃದ್ಧೆ ಕೇಳ್ತಾರೆ, ನಾನು ಇದಕ್ಕೆ ಹಣವನ್ನು ಪಾವತಿಸಬೇಕಾ, ಎಷ್ಟು ಅಂತ ಹೇಳಿ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಆ ಮ್ಯಾನೇಜರ್ ಹೇಳ್ತಾರೆ, ನೀವೇನೂ ಕೊಡಬೇಕಿಲ್ಲ ತಾಯಿ, ಯಾಕೆಂದರೆ ಇದೆಲ್ಲ ನಾವು ಇನ್ಶೂರ್ ಮಾಡಿದ್ದೀವಿ, ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಪ್ರಮೇಯ ನಡೆದ್ರೆ ಇನ್ಶೂರೆನ್ಸ್ ಕವರ್ ಆಗುತ್ತೆ, ನೀವು ಏನನ್ನೂ ಪೇ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಅದೇ ಥರ ನಮ್ಮ ಜೀವನದಲ್ಲಿ ಏನೇ ನಡೆದರೂ ದೇವರು ನಮ್ಮ ಜೀವನವನ್ನು ಇನ್ಶೂರ್ ಮಾಡಿದ್ದಾನೆ. ನಾವು ಬೀಳಿಸಿ ಒಡೆದು ಹಾಕಿದಂಥ ಎಲ್ಲವನ್ನೂ ಬಾಚಿ ಅದನ್ನು ಸರಿ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ದಾರಿಯನ್ನು ಮಾಡಿಕೊಡ್ತಾನೆ ಅನ್ನೋ ನಂಬಿಕೆ ನಮಗಿದೆಯಾ? ದೇವರು ನಮ್ಮ ಇನ್ಶೂರೆನ್ಸ್ ಏಜೆಂಟ್ ಅಂತಂದಾಗ ಆ ನಂಬಿಕೆ ನಮಗಿದೆಯಾ? ನಾವು ಮಾಡಿದಂಥ ಒಡೆದು ಹಾಕಿದಂಥ ವಿಷಯಗಳನ್ನು ಸ್ವಚ್ಛ ಮಾಡಿ ನಮ್ಮ ದಾರಿಯನ್ನು ಹಸನುಗೊಳಿಸಿಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ. ನಾವು ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ಸಂಬಂಧಗಳಿರ್ಬೋದು, ಭಾವನಾತ್ಮಕತೆ ಇರ್ಬೋದು, ಎಲ್ಲವನ್ನೂ ಸಾಧಿಸೋದು ತುಂಬ ಸುಲಭ ಅಲ್ಲ. ಆದರೆ ನಮಗೆ ಅನುಮಾನ, ನಿಜವಾಗ್ಲೂ ದೇವರು ಬಂದು ಮಾಡ್ತಾನ, ನಿಜವಾಗ್ಲೂ ಸಾಧ್ಯ ಆಗತ್ತಾ, ಈ ಥರ ಎಲ್ಲ ತುಂಬ ಅನುಮಾನಗಳಿರುತ್ತಲ್ವ. ಆ ಥರ ಅನುಮಾನಗಳಿದ್ದಾಗ ನಾವು ಆ ಅನುಮಾನಗಳು, ಆ ಭಯ, ಇದರಿಂದೆಲ್ಲ ಹೊರಗೆ ಬರೋದಕ್ಕೆ ಏನು ಮಾಡ್ಬೋದು? ಈಗ ಉದಾಹರಣೆಗೆ ನಾವು ಹಣದ ವಿಷಯವನ್ನು ತೊಗೊಳ್ಳೋಣ, ಅಥವಾ ವಿದ್ಯೆಯ ವಿಷಯವನ್ನು ತೊಗೊಳ್ಳೋಣ, ಅಥವಾ ಮದುವೆ ಆಗಬೇಕು ಅಂದಾಗ ಒಂದು ಸಂಬಂಧದ ವಿಷಯವನ್ನು ತೊಗೊಳ್ಳೋಣ. ಅಯ್ಯೋ, ನಾನು ಈ ಒಂದು ಕೆಲಸಕ್ಕೆ ಸೇರ್ತಾ ಇದ್ದೀನಿ, ಕೆಲಸಕ್ಕೆ ಸೇರಿದಾಗಲೇ ಲಾಸ್ ಆಗಿ ಕಂಪನಿ ಮುಚ್ಚಿಬಿಟ್ರೆ ಏನು ಮಾಡೋದು, ಈ ಥರ ಒಂದು ಭಯ. ತುಂಬ ಹಣ ಬಂದಾಗ GST ಕಟ್ಟಬೇಕಲ್ಲ ಅನ್ನೋದು ಇನ್ನೊಂದು ಭಯ, ಅಂದರೆ ಅದು ಬರೋದಕ್ಕೆ ಮುಂಚೆನೇ ನಮಗೆ ಭಯ. ಅಥವಾ ತುಂಬ ಹಣ ಬಂದು ಅದರಿಂದ ಸಮಸ್ಯೆಗಳು ಬಂದುಬಿಟ್ರೆ ಏನು ಮಾಡೋದು, ಅದರಿಂದ ವೈರತ್ವ ಬಂದುಬಿಟ್ರೆ ಏನು ಮಾಡೋದು, ಈ ಥರ ಭಯಗಳು. ಅಥವಾ ನನಗೆ ತುಂಬ ಒಳ್ಳೆಯದಾಗಿ ಕಣ್ದೃಷ್ಟಿ ಆಗಿಬಿಟ್ರೆ ಏನು ಮಾಡೋದು, ಬೇಕಾದಷ್ಟು ಇಂಥ ಅನುಮಾನಗಳು ಬರುತ್ತೆ. ಆಗ ನಾವು ಅಂದ್ಕೊಂಡ ಕೆಲಸ ಆಗೋದಿಲ್ಲ. ಯಾಕೆಂದರೆ ಆ ಒಂದು ಕಂಪನಾಂಕದಲ್ಲಿ ನಾವು ಇರೋದೇ ಇಲ್ಲ, ಆ ವೈಬ್ರೇಷನ್ನಲ್ಲಿ ನಾವು ಇರೋದೇ ಇಲ್ಲ. ಅದಕ್ಕೆ ನಿಮ್ಮಲ್ಲಿ ಕೆಲವರು ಬೇಜಾರು ಮಾಡ್ಕೋತಿರೋ ನನಗೆ ಗೊತ್ತಿಲ್ಲ. ಕೆಲವರು ಶುಕ್ರವಾರ ಮಾಡುವಂಥ ವೈಖರಿ ಅಂತ ನಾನು ಕೊಟ್ಟಿರ್ತೀನಿ, ಯಾವ ದಿನ ಮಾಡಬೇಕು ಅಂತ ಕೇಳ್ತೀರಾ. ಶುಕ್ರವಾರದ ವೈಖರಿ ಯಾರಾದರೂ ಭಾನುವಾರ ಮಾಡ್ತಾರೆಯೇ? ಶುಕ್ರವಾರ ತಾನೇ ಮಾಡಬೇಕು. ಸಂಜೆ ಮಾಡಿ ಅಂದಾಗ ಯಾವ ಹೊತ್ತು ಅಂದಾಗ ಗೋಧೂಳಿ ಸಮಯ 5 ಗಂಟೆಯಿಂದ ಎಷ್ಟು ಹೊತ್ತು, ಒಂದು 8 ಗಂಟೆ ತನಕ ಸಂಜೆ ಅಂತ ಕರೆಸ್ಕೊಳ್ಳುತ್ತೆ. ನಿಮ್ಮ ಅನುಕೂಲದ ಸಮಯಕ್ಕೆ ಮಾಡಿ. ಅಥವಾ ನಾನೇನಾದರೂ 6 ಗಂಟೆ ಅಂದರೆ 6 ಗಂಟೆಗೆ ಮಾಡೋಕ್ಕಾಗದಿದ್ರೆ ಏನು ಮಾಡೋದು ಅಂತ ಕೇಳ್ತೀರಾ. ಅನುಮಾನಗಳನ್ನೆಲ್ಲ ಪಕ್ಕಕ್ಕಿಟ್ಟು ಆ ಯಾವ ವಿಷಯ ಹೇಳಿದೀವೋ ಅದನ್ನು ಮಾತ್ರ ನಂಬಿಕೆಯಿಂದ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಈ ಭಯ ಅಥವಾ ನಂಬಿಕೆನ ತೊಡೆದು ಹಾಕೋದಕ್ಕೆ ನಾನು ಒಂದು ಸಿಂಪಲ್ ಆದಂಥ ವಿಷಯನ ಹೇಳ್ತೀನಿ. ಭಯ ಮತ್ತು ಅನುಮಾನ ಮಾತ್ರ ಅಲ್ಲ, ನೋವು,
ಎಲ್ಲವನ್ನು ನಿವಾರಿಸುವಂಥ ಶಕ್ತಿ ಇರುತ್ತೆ. ಅಂದರೆ ದೇಹದ ನೋವಿಗೂ ಆಗ್ಬೋದು, ಆರೋಗ್ಯದ ಸಮಸ್ಯೆಗಾಗ್ಬೋದು, ಹಣಕಾಸಿನ ಸಮಸ್ಯೆಗಾಗ್ಬೋದು, ಎಕ್ಸಾಮ್ ಇದ್ದಾಗ ಆ್ಯಂಗ್ಸೈಟಿ ಸ್ಟ್ರೆಸ್ ಏನಿರುತ್ತೆ ಅದಕ್ಕಾಗ್ಬೋದು. ಇದನ್ನು ಇಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ EFT ಅಂತ ಕರೀತಾರೆ. ಮತ್ತು ಇದನ್ನು ಟ್ಯಾಪಿಂಗ್ ಟೆಕ್ನಿಕ್ ಅಂತ ಕೂಡ ಕರೀತಾರೆ. ಸೊ ತುಂಬ ಸಿಂಪಲ್ ವಿಷಯ ಇದು. ಸಮಸ್ಯೆಯನ್ನು ಹೇಳ್ತಾ ಇದನ್ನು ಕರಾಟೆ ಚಾಪ್ ಅಂತ ಕರಿತೀವಿ. ಎಡಗೈ ಅಥವಾ ನಾನ್ ಡಾಮಿನೆಂಟ್ ಹ್ಯಾಂಡ್ ಅಂತ ಏನು ಕರಿತೀವಿ, ಆ ಕೈ ಹಾಗೆ ಚಲಿಸದೇ ಇರುತ್ತೆ. ಬಲಗೈ ನಾವು ಬರೆಯೋ ಕೈ, ನಾವು ಎಡಗೈ ಆಗಿದ್ರೆ ಈ ಕೈಯನ್ನು ಸ್ಥಿರವಾಗಿ ಇಟ್ಕೊಂಡು ಈ ಕೈಯನ್ನು ಬಳಸಬೇಕು. ನಾನು ಬಲಗೈ ಅಲ್ಲಿ ಬರೆಯೋದು ಮಾಡೋದ್ರಿಂದ ನಾನು ಎಡಗೈಯನ್ನು ಸ್ಥಿರವಾಗಿ ಇಟ್ಕೊಳ್ತೀನಿ. ಹಣ ಮಾಡುವ ಬಗ್ಗೆ ನನಗೆ ಅನುಮಾನವಿದ್ದರೂ ಕೂಡ ಪರವಾಗಿಲ್ಲ, ಇಟ್ಸ್ ಓಕೆ. ಹಣ ಹೆಚ್ಚಿಗೆ ಬಂದರೆ ಅದರಿಂದ ಸಮಸ್ಯೆ ಬರುತ್ತೆ ಅನ್ನೋ ಅನುಮಾನ ನನಗಿದ್ರೂ ಕೂಡ ಇಟ್ಸ್ ಓಕೆ. ನನ್ನ ಕೈಯಲ್ಲಿ ಹಣ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಅನುಮಾನ, ಭಯ ನನಗಿದ್ರೂ ಕೂಡ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ ಇಲ್ಲಿ 3 ಬಾರಿ 3 ಥರ ಹೇಳಿ ಸಾಧಾರಣವಾಗಿ, ತುಂಬ ಜೋರಾಗಿ ಏನು ಹೀಗೆ ಭಾರ ಅಥವಾ ಪ್ರೆಷರ್ ಕೊಟ್ಟು ಮಾಡೋದು ಬೇಕಿಲ್ಲ, ಸಾಧಾರಣವಾಗಿ ತಟ್ತಾ ಹೋಗಿ. ನೆಕ್ಸ್ಟ್ ಪಾಯಿಂಟ್, ಆದರೆ ಭಯ ಇದ್ದಾಗ ಕೆಲಸ ಆಗಲ್ಲ ಅಂತ ಗೊತ್ತಿದ್ದಾಗ ಪರವಾಗಿಲ್ವಾ? ಇಲ್ಲ ಅಲ್ವಾ? ಆದರೆ ಪರವಾಗಿಲ್ಲ ಹೇಗೆ? ನಾನು ಹಣ ಗಳಿಸಬೇಕಲ್ವಾ? ನಾನು ಹಣವನ್ನು ಗಳಿಸದೇ ಇದ್ದರೆ ಹೇಗೆ? ಗಳಿಸದೇ ಇದ್ದರೆ ನನಗೆ ನನ್ನ ಬಗ್ಗೆ ಅನುಮಾನಗಳು ಬರುತ್ತೆ. ಬಂದಾಗ ನನಗೆ ಬೇಸರವಾದಾಗ ನನಗೆ ನೋವಾಗುತ್ತೆ. ನೋಡಿ, ನಾನು ಕನ್ನಡಕವನ್ನು ತೆಗೆದು ತೋರಿಸ್ತೀನಿ. ಈ ಒಂದು ಅಂದರೆ ನಮ್ಮ ಮುಖದ ಈ ತಲೆ ಬುರುಡೆಯ ಮೂಳೆ ಏನು ಬರುತ್ತೆ, ಈ ಎಲ್ಲೆಲ್ಲಿ ಹಳ್ಳವಾಗಿ ಹೋಗುತ್ತೋ ಇಲ್ಲಿ, ಮತ್ತು ಅದೇ ಥರ ಹೇಳಿಕೊಂಡು, ಆದರೆ ಹಣವನ್ನು ಮಾಡದೇ ಇದ್ದಾಗ ದುಃಖ ಆಗುತ್ತೆ, ದುಃಖವಾದಾಗ ನನಗೆ ಬೇಜಾರಾದಾಗ ನನಗೆ ಕೋಪ ಬರುತ್ತೆ, ನನಗೆ ನೋವಾಗುತ್ತೆ, ನಿರಾಸೆ ಆಗುತ್ತೆ. ಏನೇನು ನಮ್ಮ ಭಾವನೆಗಳಿದೆಯೋ ಅದನ್ನೆಲ್ಲ ಹೇಳ್ಕೊಳ್ತಾ ನಾನು ತೋರಿಸಿದಂಥ ಈ ಪಾಯಿಂಟ್ಸಲ್ಲಿ ತಟ್ಟಿ. ಮತ್ತು ಹೀಗಾದಾಗ ಯಾಕೆ ನನಗೆ ಹೀಗಾಗತ್ತೆ, ನನಗೆ ಮಾತ್ರ ಯಾಕೆ ಆಯಿತು, ಮತ್ತು ಹೀಗೆ ಇಲ್ಲಿ ಸೈಡಲ್ಲಿ ಒಮ್ಮೆ ತಟ್ಟಿಬಿಟ್ಟು ಬೆರಳುಗಳ ಮೇಲೆ ಈ ತುದಿಯಲ್ಲಿ ಹೀಗೆಲ್ಲ ಆದರೆ ನನಗೆ ಭಯವನ್ನು ಬಿಡಬೇಕಿದೆ. ಭಯ ಆದರೂ ಪರವಾಗಿಲ್ಲ, ನನಗೆ ದುಡ್ಡು ಮಾಡಿಲ್ಲ ಅನ್ನೋ ನೋವಿದ್ರೂ ಪರವಾಗಿಲ್ಲ, ನಿರಾಶೆ ಇದ್ದರೂ ಪರವಾಗಿಲ್ಲ, ನನಗೆ ಏನಾಗತ್ತೆ ಅಂತ ಗೊತ್ತಾಗ್ತಿಲ್ಲ, ಭಯ ಆಗತ್ತೆ, ನನಗೆ ಹಣದ ವಿಷಯದಲ್ಲಿ ಭಯವಿದ್ದರೂ ಪರವಾಗಿಲ್ಲ, ನನಗೆ ಹಣ ಮಾಡೋಕ್ಕಾಗಿಲ್ಲ ಅಂತ ಕೋಪ ಇದ್ದರೂ ಪರವಾಗಿಲ್ಲ, ಹಣ ನನ್ನ ಕಡೆ ಬರ್ತಾ ಇಲ್ಲ ಅನ್ನೋ ಒಂದು ಆತಂಕ ಇದ್ದರೂ ಪರವಾಗಿಲ್ಲ. ಆತಂಕ ಇದ್ದರೆ ಹೇಗೆ ಪರವಾಗಿಲ್ಲ, ನಾನು ಅದರಿಂದ ಹೊರಗೆ ಬರಬೇಕಲ್ವಾ? ಹೊರಗೆ ಬರೆದಿದ್ರೆ ಹೇಗೆ ನಾನು ಜೀವನವನ್ನು ನಿಭಾಯಿಸಲಿ? ನನಗೆ ಇದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಹೇಗೆ ಇದರಿಂದ ಹೊರಗೆ ಬರಲಿ? ನನಗೆ ಇದರ ಬಗ್ಗೆ ತುಂಬ ಭಯ ಇದೆ. ನನಗೆ ಏಕೆ ಹೀಗೆ ಆಗುತ್ತಿದೆ? ನನಗೆ ಇದರಿಂದ ತುಂಬ ಬೇಜಾರಾಗುತ್ತದೆ. ಈ ಬೇಜಾರು ನನಗೆ ಸಹಿಸೋಕ್ಕೆ ಆಗೋದಿಲ್ಲ. ನನಗೆ ಈ ನೋವಿನಿಂದ ಹೊರಗೆ ಬರೋದಕ್ಕೆ ದಾರಿ ಬೇಕು. ದಾರಿಗಳೇ ಕಾಣದಿದ್ದಾಗ ನಾನು ಏನು ಮಾಡಲಿ? ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಸಮಸ್ಯೆ ಹೀಗೆ ಇದ್ದರೂ ಪರವಾಗಿಲ್ಲ, ನಾನು ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಈ ಆತಂಕ ನನ್ನನ್ನು ಕೊಲ್ಲುತ್ತಾ ಇದ್ದರೂ ಪರವಾಗಿಲ್ಲ, ಆದರೆ ಆತಂಕ ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಹೇಗೆ ಅದು ಪರವಾಗಿಲ್ಲ, ಆತಂಕ ನಾನು ಏನು ಮಾಡಲಿ ನನಗೆ ಗೊತ್ತಾಗ್ತಿಲ್ಲ, ಆತಂಕದಿಂದ ನಾನು ಹೊರಗೆ ಬರಬೇಕು, ಭಯದಿಂದ ನಾನು ಹೊರಗೆ ಬರಬೇಕು, ನಾನು ಹೇಗೆ ಹೊರಗೆ ಬರಲಿ, ನಾನು ಏನು ಮಾಡಲಿ, ನನಗೆ ಯಾಕೆ ಹೀಗಾಗ್ತಿದೆ, ನಾನು ಇದರಿಂದ ಹೊರಗೆ ಬರಬೇಕು, ಖಂಡಿತ ಇದರಿಂದ ಹೊರಗೆ ಬರಲೇಬೇಕು, ಆದರೆ ಹೇಗೆ ಅಂತ ಗೊತ್ತಿಲ್ಲ ಅಂದಾಗ ನಂಗೆ ತುಂಬ ಕೋಪ ಬರುತ್ತೆ, ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ. ಹೇಗೆ ಅಂತ ಗೊತ್ತಿಲ್ಲ ಅಂದರು, ಈ ಆತಂಕ ನನ್ನನ್ನು ಕಾಡ್ತಾ ಇದ್ದರು, ಹಣ ಮಾಡೋಕ್ಕಾಗದೆ ಸಮಸ್ಯೆ ಆಗಿದ್ರು, ನನ್ನನ್ನು ನಾನು ಪ್ರೀತಿಸ್ಕೊಳ್ತೀನಿ, ನನ್ನನ್ನು ನಾನು ನಂಬ್ತೀನಿ ಅಂತ ಹೇಳಿಬಿಟ್ಟು ಒಂದು ದೀರ್ಘವಾದ ಉಸಿರನ್ನು ತಗೊಂಡು ಒಂದು ಸ್ವಲ್ಪ ನೀರನ್ನು ಕುಡೀರಿ. ನಾನು ನೀರು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೀರನ್ನು ಒಂದು ಗುಟುಕು ನೀರನ್ನು ಕುಡೀರಿ. ನೀರನ್ನು ಕುಡಿದ ಮೇಲೆ ನೀವು ಪ್ರಾರಂಭದಲ್ಲಿ ಶುರು ಮಾಡಿದಾಗ ನಿಮಗೆ ಆತಂಕ, ಭಯ ಅಥವಾ ಅನುಮಾನ 1ರಿಂದ 10 ಎಷ್ಟಿತ್ತು ಲೆಕ್ಕ ಮಾಡ್ಕೊಳ್ಳಿ. ಈಗ ಎಷ್ಟಿದೆ ಲೆಕ್ಕ ಮಾಡ್ಕೊಳ್ಳಿ. ಅದು 2ಕ್ಕಿಂತ ಕಡಿಮೆ ಅಥವಾ 0ಗೆ ಬರಬೇಕು. ನೀವು ಈ ಟೆಕ್ನಿಕನ್ನು ಓದೋ ವಿಷಯಕ್ಕೆ ಮಾಡ್ಬೋದು, ಅಂದರೆ ಎಕ್ಸಾಮ್ ಫಿಯರಿಗೆ ಮಾಡ್ಬೋದು, ಅಥವಾ ನೀವು ಸ್ಪೋರ್ಟ್ಸ್ ಆಡೋ ಹಾಗಿದ್ರೆ ಆ ಒಂದು ಬ್ಯಾಟಿಂಗ್ ಹೋಗೋ ಮುಂಚೆ ಅಥವಾ ಫೀಲ್ಡಿಗೆ ಹೋಗೋ ಮುಂಚೆ, ನೀವು ಅಥ್ಲೆಟಿಕ್ ಆಗಿದ್ದರೆ ಆ ರನ್ನಿಂಗ್ ಶುರು ಮಾಡೋ ಮುಂಚೆ ಮಾಡ್ಬೋದು. ಮತ್ತು ನಿಮಗೆ ಸಂಬಂಧದಲ್ಲಿ ಭಯ ಇದ್ದಾಗ, ನೀವು ಮದುವೆ ಮಾಡ್ಕೊಳ್ಳೋ ಮುಂಚೆ ಅಥವಾ ನಿಮ್ಮ ಒಂದು ಏನು ಹೇಳ್ತಾರೆ ಆತ್ಮ ಸಂಗಾತಿನ ನೋಡೋಕ್ಕೆ ಹೋದಾಗ ಒಂದು ಆತಂಕ ಇದ್ದಾಗ ಅದಕ್ಕೆ ಮಾಡ್ಬೋದು. ಯಾವ ವಿಷಯಕ್ಕೆ ಬೇಕಾದರೂ ಮಾಡ್ಬೋದು. ಇದು ನೀವು ಮಾಡ್ತಾ ಈ ಜಾಗಗಳಲ್ಲಿ ನಾವು ನಮ್ಮ ನಕಾರಾತ್ಮಕ ಭಾವನೆಗಳನ್ನು ಸ್ಟೋರ್ ಮಾಡುವಂಥ ಜಾಗ ಇದು. ಭಯ, ಆತಂಕ, ಕೋಪ, ದುಃಖ ಇದೆಲ್ಲ ಹೋದಾಗ ನಮ್ಮ ದಾರಿ ರಹದಾರಿ. ಸೊ
ಯಶಸ್ಸು ನಿಮ್ಮದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.